ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಪುರೂರವನ ವೈರಾಗ್ಯ ಎಂಬ 26ನೇ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಭಗವಂತನು ಹೇಳುತ್ತಾನೆ, ಮಲ್ಲಕ್ಷಣಮಿಮಂ ಕಾಯಂ ಲಬ್ಧ್ವಾ ಮದ್ಧರ್ಮ ಆಸ್ಥಿತಃ ಆನಂದಂ ಪರಮಾತ್ಮಾನಮಾತ್ಮಸ್ಥಂ ಸಮುಪೈತಿ ಮಾಂ. ಉದ್ಧವ, ಈ ಮನುಷ್ಯ ಶರೀರವು ನನ್ನ ಸ್ವರೂಪ ಜ್ಞಾನ ಪ್ರಾಪ್ತಿಗೂ ನನ್ನ ಪ್ರಾಪ್ತಿಗೂ ಮುಖ್ಯ ಸಾಧನವಾಗಿದೆ. ಇಂತಹ ಅಮೂಲ್ಯವಾದ ಶರೀರವನ್ನು ಪಡೆದು ಯಾವ ಮನುಷ್ಯನು ನಿಶ್ಚಲವಾದ ಪ್ರೇಮದಿಂದ ನನ್ನಲ್ಲಿ ಭಕ್ತಿ ಭಾವವನ್ನು ಹೊಂದುತ್ತಾನೆಯೋ ಅಂತಹವನು ತನ್ನ ಅಂತಃಕರಣದಲ್ಲಿಯೇ ಇರುವ ಆನಂದ ಸ್ವರೂಪ ಪರಮಾತ್ಮನಾದ ನನ್ನನ್ನು ಹೊಂದುತ್ತಾನೆ. ಗುಣಮಯ್ಯ ಜೀವಯೋನ್ಯ ವಿಮುಕ್ತೋ ಜ್ಞಾನನಿಷ್ಠಯ ಗುಣೇಶು ಮಾಯಾ ಮಾತ್ರೇಶು ದೃಶ್ಯಮಾನೇಶ್ವ ವಸ್ತುತಃ ವರ್ತಮಾನೋಪಿ ನಪುಮಾನ್ ಯುಜ್ಯತೆ ವಸ್ತುಭಿರ್ಗುಣೈಃ. ಜೀವಗಳ ಸಮಸ್ತ ಯೋನಿಗಳು ಸಮಸ್ತ ಗತಿಗಳು ಗುಣಮಯಗಳಾಗಿಯೇ ಇರುತ್ತವೆ. ಸಾಧಕನು ಜ್ಞಾನನಿಷ್ಠೆಯ ಮೂಲಕವಾಗಿ ತ್ರಿಗುಣಾತ್ಮಕವಾದ ಮಾಯೆಯಿಂದ ಮುಕ್ತನಾಗುತ್ತಾನೆ. ಸತ್ವ ರಜಸ್ತಮೋ ಗುಣಗಳು ವಾಸ್ತವಿಕವಾಗಿ ಇರತಕ್ಕವುಗಳಲ್ಲ, ಮಾಯಾ ಮಾತ್ರವಾದವುಗಳು. ಜ್ಞಾನಿಯಾದವನು ಗುಣಗಳಿಂದ ಅಭಿಭೂತವಾದ ಇಂದ್ರಿಯಗಳಿಂದ ಕೂಡಿದ್ದರೂ ಅವುಗಳಲ್ಲಿಯೇ ವ್ಯವಹರಿಸುತ್ತಿದ್ದರೂ ಅವುಗಳಿಂದ ಬಂಧಿಸಲ್ಪಡುವುದಿಲ್ಲ. ಗುಣಗಳಿಗೆ ವಾಸ್ತವಿಕವಾಗಿ ಸತ್ಯ ಇಲ್ಲದಿರುವುದೇ ಇದಕ್ಕೆ ಕಾರಣವಾಗಿದೆ. ಸಂಗಂ ನ ಕುರಿಯ ದಸತಾಂ ಶಿಷ್ಣೋದರ ತೃಪ್ತಾಂ ಕ್ವಚಿತ್ ತಸ್ಯಾನುಗಸ್ತಮಸ್ಯಂಧೆ ಪತತ್ಯಂಧಾನುಗಾಂಧವತ್. ಶಿಷ್ಣೋದರಗಳನ್ನು ತೃಪ್ತಿಗೊಳಿಸುವುದರಲ್ಲಿಯೇ ಆಸಕ್ತರಾದವರ ಸಂಘವನ್ನು ಎಂದಿಗೂ ಮಾಡಬಾರದು. ಅಂತಹ ಅಸತ್ಪುರುಷರ ಸಹವಾಸವನ್ನು ಮಾಡುವವನು ಒಬ್ಬ ಕುರುಡನನ್ನು ಅವಲಂಬಿಸಿ ಮತ್ತೊಬ್ಬ ಕುರುಡನು ಹೋಗುವಂತೆ ಅಂಧ ತಮಸ್ಸಿನಲ್ಲಿ ಬೀಳುತ್ತಾನೆ. ಉದ್ಧವ, ಹಿಂದೆ ಪುರೂರವನೆಂಬ ಮಹಾ ಯಶೋವಂತನಾದ ಚಕ್ರವರ್ತಿ ಇದ್ದನು. ಅವನು ಇಲಾ ಎಂಬುವಳ ಪುತ್ರನು. ಊರ್ವಶಿಯ ವಿರಸದಿಂದ ಅತ್ಯಂತ ಖಿನ್ನನಾಗಿದ್ದ ಅವನು ಶೋಕವನ್ನು ತಡೆದುಕೊಂಡು ವೈರಾಗ್ಯವನ್ನು ಹೊಂದಿ ಅನುಭವ ಸಿದ್ಧವಾದ ಈ ಶ್ಲೋಕಗಳನ್ನು ಹೇಳಿದನು. ತನ್ನನ್ನು ಪರಿತ್ಯಜಿಸಿ ಓಡಿ ಹೋಗುತ್ತಿದ್ದ ಊರ್ವಶಿಯ ಹಿಂದೆ ನಗ್ನನಾಗಿಯೇ ಹುಚ್ಚನಂತೆ ತಾನು ಓಡಿ ಹೋಗುತ್ತಾ ಪುರೂರವನು ಅತ್ಯಂತ ವಿಹ್ವಲನಾಗಿ ಕೂಗಿಕೊಂಡನು. ದೇವಿ, ನಿಷ್ಠುರ ಹೃದಯಗಳೇ, ಸ್ವಲ್ಪ ಹೊತ್ತಾದರೂ ನಿಂತುಕೋ, ಓಡಿ ಹೋಗಬೇಡ. ಉದ್ಧವ, ಊರ್ವಶಿಯು ಪುರೂರವನ ಬುದ್ಧಿಯನ್ನು ಸಂಪೂರ್ಣವಾಗಿ ಅಪಹರಿಸಿಬಿಟ್ಟಿದ್ದಳು. ಅವಳೊಡನೆ ನಿರಂತರವಾಗಿ ಕಾಮೋಪಭೋಗಗಳನ್ನು ಅನುಭವಿಸುತ್ತಿದ್ದರೂ ಅವನಿಗೆ ತೃಪ್ತಿ ಎಂಬುದೇ ಇರಲಿಲ್ಲ. ಕ್ಷುದ್ರವಾದ ವಿಷಯ ಸುಖಗಳನ್ನು ಅನುಭವಿಸುತ್ತಾ ಅವನು ಹಲವಾರು ವರ್ಷಗಳನ್ನು ಹಲವಾರು ದಿವಸಗಳಂತೆ ಕಳೆದುಬಿಟ್ಟನು. ಅವನಿಗೆ ವರ್ಷದಲ್ಲಿ ಎಷ್ಟು ದಿವಸಗಳು ಕಳೆದು ಹೋದವು, ಎಷ್ಟು ದಿವಸಗಳು ಉಳಿದಿವೆ ಎಂಬುದೇ ತಿಳಿಯುತ್ತಿರಲಿಲ್ಲ. ಊರ್ವಶಿಯು ಪರಿತ್ಯಜಿಸಿ ಹೋದ ನಂತರ ವಿವೇಕ ಉಂಟಾಗಿ ಅವನು ಈ ಮಾತುಗಳನ್ನು ತನ್ನಲ್ಲಿಯೇ ಹೇಳಿಕೊಂಡನು. ಅಹೋ ಮೇ ಮೋಹ ವಿಸ್ತಾರ ಕಾಮ ಕಶ್ಮಲ ಚೇತಸಃ ದೇವ್ಯಾ ಗೃಹೀತ ಕಂಠಸ್ಯ ನಾಯುಖಂಡ ಇಮೇ ಸ್ಮೃತಾಃ. ಕಾಮದಿಂದ ಕಲುಷಿತವಾದ ಬುದ್ಧಿಯಿಂದ ಕೂಡಿದ ನನ್ನ ವ್ಯಾಮೋಹದ ವಿಸ್ತಾರ ಎಷ್ಟು ಎಂಬುದನ್ನಾದರೂ ನೋಡಿರಿ. ದೇವಿಯ ತೋಳುಗಳ ತೆಕ್ಕೆಯಲ್ಲಿ ಸಿಕ್ಕಿಬಿದ್ದ ನನಗೆ ನನ್ನ ಆಯುಷ್ಯದಲ್ಲಿ ಎಷ್ಟು ವರ್ಷಗಳು ಉರುಳಿ ಹೋದವೆಂಬ ಪರಿವೆಯೇ ಎಲ್ಲವಾಯಿತಲ್ಲ. ವಿಸ್ಮೃತಿಗೂ ಒಂದು ಎಲ್ಲ ಇರಬೇಡವೇ? ನಾಹಂ ವೇದಾಭಿನಿರ್ಮುಕ್ತ ಸೂರ್ಯೋ ವಾಭ್ಯುದಿತೋ ಮಯ ಮುಷಿತೋ ವರ್ಷಪೂಗಾನಾಂ ಬತಾಹಾನಿ ಗತಾನ್ಯುತ. ಇವಳೊಡನೆ ನಾನು ರಮಿಸುತ್ತಿದ್ದ ಕಾಲದಲ್ಲಿ ನನಗೆ ಸೂರ್ಯನು ಯಾವಾಗ ಮುಳುಗಿದನು ಎಂಬುದಾಗಲಿ ಯಾವಾಗ ಹುಟ್ಟಿದನು ಎಂಬುದಾಗಲಿ ತಿಳಿಯುತ್ತಲೇ ಇರಲಿಲ್ಲ. ಅಯ್ಯೋ, ಮೋಸ ಹೋದೆನು. ಎಷ್ಟೋ ದಿವಸಗಳು ಎಷ್ಟೋ ವರ್ಷಗಳು ಹೀಗೆ ಕಳೆದು ಹೋದುವಲ್ಲವೇ? ಅಹೋ ಮೇ ಆತ್ಮಸಮ್ಮೋಹೋ ಏನಾತ್ಮ ಯೋಷಿತಾಂ ಕೃತಃ ಕ್ರೀಡಾ ಮೃಗಶ್ಚಕ್ರವರ್ತಿ ನರದೇವ ಶಿಖಾಮಣಿ. ನನ್ನ ಮನಸ್ಸನ್ನು ಎಂತಹ ಮೋಹವು ಆವರಿಸಿಬಿಟ್ಟಿದ್ದಿತು. ಅಚ್ಚರಿಯ ವಿಷಯವೇ ಸರಿ, ನರದೇವ ಶಿಖಾಮಣಿಯು ಚಕ್ರವರ್ತಿಯೂ ಆದ ಪುರೂರವನು ಹೆಂಗಸರ ಆಟದ ಮೃಗವಾಗಿ ಬಿಟ್ಟಿದ್ದನಲ್ಲವೇ? ಸಪರಿಚ್ಛದಮಾತ್ಮಾನಂ ಹಿತ್ವಾ ತೃಣಮಿವೇಶ್ವರಂ ಯಾಂತೀಂ ಸ್ತ್ರೀಯಂ
ಯಾಂತೀಂ ಸ್ತ್ರೀಯಂ ಚಾನ್ವಗಮಂ ನಗ್ನ ಉನ್ಮತ್ತವಧ್ರುವನ್. ಶ್ವೇತಛತ್ರವೇ ಮೊದಲಾದ ರಾಜಯೋಗ್ಯವಾದ ಮರ್ಯಾದೆಗಳಿಂದ ಕೂಡಿರುವ ಭೂಮಂಡಲಕ್ಕೆ ಒಡೆಯನಾದ ನನ್ನನ್ನು ಕಸದ ಕಡ್ಡಿಗಿಂತಲೂ ಕಡೆಯಾಗಿ ಭಾವಿಸಿ ಹೊರಟು ಹೋಗುತ್ತಿದ್ದ ಸ್ತ್ರೀಯನ್ನು ಹುಚ್ಚನಂತೆ ಬೆತ್ತಲೆಯಾಗಿಯೇ ಗೋಳಿಡುತ್ತಾ ಹಿಂಬಾಲಿಸಿ ಹೋದೆನಲ್ಲವೇ? ನನ್ನಂತಹ ಮೂರ್ಖರು ಬೇರೆ ಯಾರು ತಾನೇ ಇದ್ದಾರು? ಕುತಸ್ತಸ್ಯಾನುಭಾವಸ್ಯಾತ್ತೇಜ ಈಶತ್ವಮೇವಮ ಯೋನ್ಮಗಚ್ಚಂ ಸ್ತ್ರೀಯಂ ಯಾಂತಿಂ ಖರವತ್ಪಾದ ತಾಡಿತಃ. ಹೆಣ್ಣು ಕತ್ತೆಯು ಹಿಂದಿನಿಂದ ಒದೆಯುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅದರ ಹಿಂದೆಯೇ ಹೋಗುವ ಗಂಡು ಕತ್ತೆಯಂತೆ ನನ್ನನ್ನು ಹುಲ್ಲಿಗೆ ಸಮಾನವಾಗಿ ಕಂಡು ಬಿಟ್ಟು ಹೋಗುತ್ತಿದ್ದ ಹೆಂಗಸಿನ ಹಿಂದೆ ಅಂಗಲಾಚಿ ಬೇಡಿಕೊಳ್ಳುತ್ತಾ ನಾನು ಹೋಗಿಬಿಟ್ಟಿದ್ದೆನು. ಇಂತಹ ಕುರುಡು ವ್ಯಾಮೋಹದಿಂದ ಕೂಡಿರುವ ನನ್ನಲ್ಲಿ ಯಾವ ಪ್ರಭಾವವಿದ್ದೀತು? ಯಾವ ತೇಜಸ್ಸಿದ್ದೀತು? ಯಾವ ಸ್ವಾಮಿತ್ವವಿದ್ದೀತು? ಕಿಂ ವಿದ್ಯೆಯ ಕಿಂ ತಪಸ ಕಿಂ ತ್ಯಾಗೇನ ಶ್ರುತೇನ ವಾ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋಹೃತಂ. ಯಾವನ ಮನಸ್ಸನ್ನು ಸ್ತ್ರೀಯರು ಅಪಹರಿಸಿರುತ್ತಾರೋ ಅವರಿಗೆ ಎಷ್ಟು ವಿದ್ಯೆ ಇದ್ದರೇನು ಫಲ? ಅವನು ಮಾಡಿರುವ ತಪಸ್ಸಿಗೆ ಏನು ಪ್ರಯೋಜನವಿದೆ? ಅವನು ಮಾಡಿದ ತ್ಯಾಗಕ್ಕೆ ಏನು ಪ್ರಯೋಜನ? ಅವನಿಗೆ ವೇದಾರ್ಥ ಜ್ಞಾನವಿದ್ದರೂ ಏನು ಪ್ರಯೋಜನ? ಸ್ತ್ರೀ ಜಿತನಿಗೆ ಏಕಾಂತವಾಸದ ಪ್ರಯೋಜನವೇನು? ಮೌನವ್ರತವಾದರೂ ಯಾವ ಫಲವನ್ನು ಕೊಡುತ್ತದೆ? ಸ್ವಾರ್ಥಸ್ಯ ಕೋವಿದಂ ಧಿಂಗ್ಮ ಮೂರ್ಖಂ ಪಂಡಿತ ಮಾನಿನಂ ಯೋಹಮೀಶ್ವರತಾಂ ಪ್ರಾಪ್ಯ ಸ್ತ್ರೀಭಿರ್ಗೋಖರವರ್ಜಿತಃ. ತಾನೇ ಮಹಾಪಂಡಿತನೆಂದು ಭಾವಿಸಿಕೊಂಡು ಹಿತವೆಂದರೆ ಏನೆಂಬುದನ್ನೇ ತಿಳಿಯದಿರುವ ಕಡು ಮೂರ್ಖನಾದ ನನಗೆ ಧಿಕ್ಕಾರವಿರಲಿ. ರಾಜಾಧಿರಾಜನ ಪದವಿಯನ್ನು ಹೊಂದಿಯೂ ಹೋರಿಯಂತೆ ಗಂಡು ಕತ್ತೆಯಂತೆ ಒಬ್ಬ ಹೆಂಗಸಿಗೆ ಸೋತು ಹೋದೆನಲ್ಲವೇ? ಸೇವತೋ ವರ್ಷಪೂಗಾನ್ಮೇ ಊರ್ವಶ್ಯ ಅಧರಾಸವಂ ನತೃಪ್ಯತ್ಯಾತ್ಮಭೂ ಕಾಮೋ ಅಗ್ನಿರಾಹುತಿಭಿರ್ಯಥ. ಅಗ್ನಿಗೆ ಎಷ್ಟು ಆಹುತಿಯನ್ನು ಕೊಟ್ಟರೂ ತೃಪ್ತಿಯಾಗುವುದಿಲ್ಲವಷ್ಟೇ. ಅಂತೆಯೇ ಪ್ರಿಯತಮೆಯಾದ ಊರ್ವಶಿಯ ಅಧರಾಮೃತವನ್ನು ಎಷ್ಟು ಪಾನ ಮಾಡಿದರೂ ನನಗೆ ತೃಪ್ತಿಯುಂಟಾಗಲಿಲ್ಲ. ಪುಂಶ್ಚಲ್ಯಾಪಹೃತಂ ಚಿತ್ತಂ ಕೋನ್ವನ್ಯೋ ಮೋಚಿತುಂ ಪ್ರಭು ಆತ್ಮಾರಾಮೇಶ್ವರ ಮೃತೆ ಭಗವನ್ ತಮಧೋಕ್ಷಜಂ. ವೇಶ್ಯೆಯೊಬ್ಬಳಿಂದ ಅಪಹೃತವಾದ ಮನಸ್ಸನ್ನು ಬಿಡಿಸಿಕೊಳ್ಳಲು ಆತ್ಮಾರಾಮನು ಈಶ್ವರನು ಆದ ಭಗವಂತನೊಬ್ಬನನ್ನು ಬಿಟ್ಟು ಬೇರೆ ಯಾರು ತಾನೇ ಸಮರ್ಥರಾಗುವರು? ಬೋಧಿತಸ್ಯಾಪಿ ದೇವ್ಯಾಮೇ ಸೂಕ್ತವಾಕ್ಯೇನ ದುರ್ಮತೇಹೇ ಮನೋಗತೋ ಮಹಾಮೋಹೋ ನಾಪಯಾತ್ಯ ಜಿತಾತ್ಮನಃ. ನೀನು ನನ್ನಲ್ಲಿ ಅನುರಾಗವಿಟ್ಟು ಅನಂತರ ವ್ಯರ್ಥವಾಗಿ ದುಃಖಿಸಬೇಡ ಎಂಬುದಾಗಿ ಈ ಮೊದಲೇ ದೇವಿಯಾದ ಊರ್ವಶಿಯು ಹಿತವಚನವನ್ನು ನನಗೆ ಹೇಳಿದ್ದಳು. ಹಾಗೆ ಅವಳು ಎಚ್ಚರಿಸಿದ್ದರೂ ಜಿತೇಂದ್ರಿಯನಲ್ಲದ ನನ್ನ ಮನಸ್ಸಿನ ಮಹಾಮೋಹವು ಅಳಿದು ಹೋಗಲಿಲ್ಲ. ಕಿಮೇತಯ ನೋಪಕೃತಂ ರಜ್ವಾವಾ ಸರ್ಪಚೇತಸಃ ರಜ್ಜು ಸ್ವರೂಪ ವಿದುಷೋ ಯೋಹಂ ಯದ ಜಿತೇಂದ್ರಿಯ. ನಾನೇ ನನ್ನ ಇಂದ್ರಿಯಗಳನ್ನು ಜಯಿಸಲಾರದೆ ವಿಷಯ ಲಂಪಟನಾಗಿದ್ದೇನೆ. ಇದರಲ್ಲಿ ಊರ್ವಶಿಯು ಮಾಡಿದ ಅಪರಾಧವಾದರೂ ಏನಿದೆ? ಹಗ್ಗದ ಸ್ವರೂಪವನ್ನೇ ತಿಳಿಯದವನು ಅದನ್ನು ಸರ್ಪವೆಂದು ಭ್ರಮಿಸಿ ತಳಮಳಿಸಿದರೆ ಅದರಲ್ಲಿ ಹಗ್ಗದ ದೋಷವೇನಿದೆ? ಕ್ವಾಯಂ ಮಲೀಯಸಕ್ಕಾಯೋ ದೌರ್ಗಂಧ್ಯಾತ್ಮಕೋ ಶುಚಿಃ ಕ್ವಗುಣ ಸೌಮನಸ್ಯಾದ್ಯ ಹೃದ್ಯಾಸೋ ಅವಿದ್ಯೆಯ ಕೃತಃ. ದುರ್ಗಂಧದಿಂದ ತುಂಬಿಕೊಂಡಿರುವ ಮಲಿನವೂ ಅಶುಚಿಯೂ ಆಗಿರುವ ಈ ದೇಹವೆಲ್ಲಿ? ಒಳ್ಳೆಯ ಮನಸ್ಸನ್ನು ಹೊಂದಿರುವಿಕೆಯೇ ಮುಂತಾದ ಸದ್ಗುಣಗಳಲ್ಲಿ ಸ್ತ್ರೀಯರ ಶರೀರವು ಪುಷ್ಪಾದಿಗಳಂತೆ ಸುಗಂಧಯುಕ್ತವು ಸುಂದರವೂ ಆಗಿದೆ ಎಂಬ ಭಾವನೆಯು ಭ್ರಮೆಯು ಅಜ್ಞಾನದಿಂದ ಉಂಟಾದುದು. ಪಿತೃ ಕಿಂ ಸ್ವಮ್ನು ಭಾರ್ಯಾಯಾಃ ಸ್ವಾಮಿಯೋಗ್ನೇ ಶ್ರಗೃಧ್ರಯೋ ಕಿಮಾತ್ಮನಃ ಕಿಂ ಸುಹೃದಾಮಿತಿ ಯೋ ನಾವಸೀಯತೆ. ಈ ದೇಹವು ಯಾರಿಗೆ ಸೇರಿದ್ದು? ಜನ್ಮದಾತರಾದ ತಾಯಿ ತಂದೆಗಳಿಗೆ ಸೇರಿದ್ದೆ, ವಿವಾಹ ಮಾಡಿಕೊಂಡ ಪತ್ನಿಗೆ ಸೇರಿದ್ದೆ, ಅನ್ನವನ್ನಿಟ್ಟು ರಕ್ಷಿಸುವ ಒಡೆಯನಿಗೆ ಸೇರಿದ್ದೆ. ಅಂತಿಮವಾಗಿ ಅಗ್ನಿಯಲ್ಲೇ ದಹಿಸಬೇಕಾಗಿರುವುದರಿಂದ ಈ ದೇಹವು ಅಗ್ನಿಗೆ ಸೇರಿದ್ದೆ. ದೇಹವನ್ನು ದಹಿಸದಿದ್ದರೆ ನಾಯಿ ನರಿಗಳು ತಿಂದು ಹಾಕುತ್ತವೆ. ಆದುದರಿಂದ ಇದು ನಾಯಿ ನರಿಗಳಿಗೂ ರಣಹದ್ದುಗಳಿಗೂ ಸೇರಿದ್ದೆ.
ಬೇರೆ ಯಾರಿಗೂ ಅಲ್ಲದೆ ಆತ್ಮನಿಗೆ ಸೇರಿದ್ದೆ, ಅಥವಾ ಇದನ್ನು ಬಹಳವಾಗಿ ಪ್ರೀತಿಸುವ ಸ್ನೇಹಿತರಿಗೆ ಸೇರಿದ್ದೆ? ಬಹಳವಾಗಿ ವಿಚಾರಿಸಿ ಯೋಚಿಸಿದರೂ ಇದನ್ನು ನಿಶ್ಚಯಿಸಿ ಹೇಳಲು ಸಾಧ್ಯವಾಗುವುದೇ ಇಲ್ಲ. ತಸ್ಮಿನ್ ಕಲೇವರೇ ಮಧ್ಯೆ ತುಚ್ಛನಿಷ್ಠೆ ವಿಸಜ್ಜತೆ, ಅಹೋ ಸುಭದ್ರಂ ಸುನಸಂ ಸುಸ್ಮಿತಂಚ ಮುಖಂ ಸ್ತ್ರೀಯ. ಸತ್ತು ಹೋದೊಡನೆ ಕ್ರಮಿಗಳ ರೂಪದಲ್ಲಿಯೂ ಮಲದ ರೂಪದಲ್ಲಿಯೂ ಭಸ್ಮದ ರೂಪದಲ್ಲಿಯೂ ಪರಿಣಾಮವನ್ನು ಹೊಂದುವ ಅಶುಚಿಯಾದ ಈ ದೇಹದ ವಿಷಯದಲ್ಲಿ ಮನುಷ್ಯನು ವಿಮೋಹಗೊಳ್ಳುತ್ತಾನೆ. ಸ್ತ್ರೀಯರ ಮುಖವನ್ನು ನೋಡಿದೊಡನೆಯೇ ವಿಮೋಹಿತನಾಗುವ ಪುರುಷನು, ಅಬ್ಬಾ ಎಷ್ಟು ಸುಂದರವಾದ ಮುಖ, ಮೂಗು ತಾನೇ ಎಷ್ಟು ಸುಂದರವಾಗಿದೆ, ಕಣ್ಣುಗಳಂತೂ ಕಮಲ ದಳದ ಸೊಬಗನ್ನು ಮೀರಿಸುತ್ತವೆ, ಕಿರು ನಗೆಯಂತೂ ಮನಸ್ಸನ್ನು ಅಲ್ಲೋಲ ಕಲ್ಲೋಲಗೊಳಿಸುತ್ತದೆ ಮುಂತಾಗಿ ಹೇಳಿಕೊಂಡು ಆನಂದಿಸುತ್ತಾನೆ. ತ್ವಂಮಾಂಸ ರುಧಿರ ಸ್ನಾಯು ಮೇಧೋ ಮಜ್ಜಾಸ್ತಿ ಸಂಹತೌ ವಿಣ್ಮೂತ್ರ ಪೂಯೇ ರಮತಾಂ ಕ್ರಮೇಣಾಂ ಕಿಯದಂತರಂ. ಚರ್ಮ, ಮಾಂಸ, ರಕ್ತ, ನರ, ಮೇಧಸ್ಸು, ಮಜ್ಜೆ, ಎಲುಬುಗಳು ಎಂಬ ಸಪ್ತ ಧಾತುಗಳ ಸೇರುವಿಕೆಯಿಂದ ಕಲ್ಪಿತವಾಗಿರುವ ಮಲಮೂತ್ರ ಪೂರ್ಣವಾಗಿರುವ ಸ್ತ್ರೀ ಶರೀರದಲ್ಲಿ ರಮಿಸುವ ನಮ್ಮಂತಹವರಿಗೂ ಮತ್ತು ಕ್ರಮಿಗಳಿಗೂ ಇರುವ ವ್ಯತ್ಯಾಸವಾದರೂ ಏನು? ಅಥಾಪಿನೋಪಸಜ್ಜೇತ ಸ್ತ್ರೀಷು ಸ್ತ್ರೈಣೇಷು ಚಾರ್ಥವಿತ್ ವಿಷಯೇಂದ್ರಿಯ ಸಂಯೋಗಾನ್ ಮನಃಕ್ಷುಭ್ಯತಿ ನಾನ್ಯಥ. ಆದುದರಿಂದ ತನಗೆ ಒಳ್ಳೆಯದಾಗಬೇಕೆಂದು ಬಯಸುವ ಮನುಷ್ಯನು ಕುತ್ಸಿತ ಸ್ತ್ರೀಯರ ಮತ್ತು ಸ್ತ್ರೀಲಂಪಟರಾದ ಪುರುಷರ ಸಹವಾಸವನ್ನು ಮಾಡಲೇಬಾರದು. ಸ್ತ್ರೀಯರಿಗೆ ಸಂಬಂಧಿಸಿದ ವಸ್ತುಗಳಲ್ಲಿಯೂ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ವಿಷಯಗಳೊಡನೆ ಇಂದ್ರಿಯಗಳ ಸಂಯೋಗವಾದರೆ ಮನಸ್ಸು ಕ್ಷೋಭೆಗೊಳ್ಳುತ್ತದೆ. ಇಂದ್ರಿಯಗಳಿಗೆ ವಿಷಯಗಳ ಸಂಬಂಧವೇ ಇಲ್ಲದಿದ್ದರೆ ಮನಸ್ಸು ಶಾಂತವಾಗಿರುತ್ತದೆ. ಅದೃಷ್ಟಾದಶ್ರುತಾದ್ ಭಾವಾನ್ ನಭಾವ ಉಪಜಾಯತೆ ಅಸಂಪ್ರಯುಂಜತ ಪ್ರಾಣಾನ್ಯ ಮತಿ ಸ್ಥಿಮಿತಂ ಮನಃ. ಸ್ತ್ರೀಯರ ಹಾವಭಾವಗಳನ್ನೇ ನೋಡದಿದ್ದರೆ ಕೇಳದಿದ್ದರೆ ನಮಗೆ ಅವರಲ್ಲಿ ಪ್ರೀತಿಯ ಭಾವವೇನೂ ಉಂಟಾಗುವುದಿಲ್ಲ. ನೋಡದೇ ಇರುವುದರಿಂದ ಮತ್ತು ಕೇಳದೇ ಇರುವುದರಿಂದ ಮನಸ್ಸಿನ ಮೇಲೆ ಯಾವ ವಿಧವಾದ ಪರಿಣಾಮವೂ ಆಗದೆ ಅದು ಸ್ಥಿಮಿತವೂ ಶಾಂತವೂ ಆಗಿರುತ್ತದೆ. ತಸ್ಮಾತ್ ಸಂಗೋ ನ ಕರ್ತವ್ಯ ಸ್ತ್ರೀಷು ಸ್ತ್ರೈಣೇಷು ಚೇಂದ್ರಿಯೈಃ ವಿದುಷಾಂ ಚಾಪ್ಯ ವಿಶ್ರಬ್ಧ ಷಡ್ವರ್ಗ ಕಿಮಮಾದೃಶಾಂ. ಆದುದರಿಂದ ಸ್ತ್ರೀಯರ ವಿಷಯದಲ್ಲಾಗಲಿ ಸ್ತ್ರೀಯರಿಗೆ ಸಂಬಂಧಿಸಿದ ವಿಚಾರಗಳಲ್ಲಾಗಲಿ ಇಂದ್ರಿಯಗಳು ಆಸಕ್ತವಾಗಿರಬಾರದು. ಮನಸ್ಸಿನಿಂದ ಕೂಡಿದ ಪಂಚೇಂದ್ರಿಯಗಳು ವಿದ್ವಾಂಸರಿಗೂ ಕೂಡ ನಂಬಲು ಅರ್ಹವಾದವುಗಳಲ್ಲ. ವಿದ್ವಾಂಸರ ಮನಸ್ಸನ್ನು ಅವು ಕ್ಷೋಭೆಗೊಳಿಸುವುದಾದರೆ ನಮ್ಮಂತಹವರ ಪಾಡೇನು? ಉದ್ಧವ, ಹೀಗೆ ರಾಜರಾಜೇಶ್ವರನಾದ ಪುರೂರವನು ಶ್ಲೋಕಗಳನ್ನು ಹಾಡುತ್ತಾ ಊರ್ವಶಿಯ ಲೋಕವನ್ನು ತ್ಯಜಿಸಿಬಿಟ್ಟನು. ಜ್ಞಾನೋದಯ ಉಂಟಾಗಿ ಮೋಹದಿಂದಲೂ ಮುಕ್ತನಾದನು. ಹೃದಯದಲ್ಲಿಯೇ ಆತ್ಮಸ್ವರೂಪನಾದ ನನ್ನನ್ನು ಸಾಕ್ಷಾತ್ಕರಿಸಿಕೊಂಡು ಶಾಂತನಾಗಿದ್ದನು. ತಥೋ ದುಸ್ಸಂಗಮತ್ಸೃಜ್ಯ ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏತಸ್ಯ ಚಿಂಧಂತಿ ಮನೋವ್ಯಾಸಂಗ ಮುಕ್ತಿಭಿಹಿ. ಈ ಕಾರಣಗಳಿಂದ ಬುದ್ಧಿವಂತನಾದವನು ದುಷ್ಟ ಜನರ ಸಂಘವನ್ನು ತೊರೆದು ಸಜ್ಜನರ ಸಹವಾಸವನ್ನು ಮಾಡಬೇಕು. ಸತ್ಪುರುಷರು ಇವನ ಮನಸ್ಸಿನೊಡನಿರುವ ವಿಷಯಗಳ ಸಂಘವನ್ನು ಒಳ್ಳೆಯ ಮಾತುಗಳಿಂದ ಕತ್ತರಿಸಿ ಹಾಕುತ್ತಾರೆ. ಸಂತೋನಪೇಕ್ಷಾ ಮಚ್ಚಿತ್ತಾ ಪ್ರಶಾಂತ ಸಮದರ್ಶಿನಃ ನಿರ್ಮಮ ನಿರಹಂಕಾರ ನಿರ್ದ್ವಂದ್ವ ನಿಷ್ಪರಿಗ್ರಹ. ಸತ್ಪುರುಷರು ಯಾರೆಂದರೆ ಯಾವ ವಿಧವಾದ ಅಪೇಕ್ಷೆಯೂ ಇಲ್ಲದವರು, ನಿಷ್ಕಾಮರು, ಯಾವಾಗಲೂ ನನ್ನಲ್ಲಿಯೇ ಮನಸ್ಸನ್ನು ಇಟ್ಟಿರುವವರು, ಶಾಂತ ಮನಸ್ಕರು, ಎಲ್ಲರನ್ನೂ ಸಮವಾಗಿ ಕಾಣತಕ್ಕವರು, ಅಹಂಕಾರ ಮಮಕಾರಗಳಿಲ್ಲದವರು, ಶೀತೋಷ್ಣ ಸುಖ ದುಃಖಾದಿ ಜೋಡಿಗಳಿಂದ ಅತೀತರಾದವರು, ಪ್ರತಿಗ್ರಹವನ್ನು ಮಾಡದೇ ಇರತಕ್ಕವರು, ಇಂತಹವರು ಸತ್ಪುರುಷರೆನಿಸಿಕೊಳ್ಳುತ್ತಾರೆ. ತೇಷು ನಿತ್ಯಂ ಮಹಾಭಾಗೇಶು ಮತ್ಕಥಾಃ ಸಂಭವಂತಿ ಹಿತಾನೃಣಾಂ ಜುಷತಾಂ ಪಪುನಂತ್ಯಗಂ. ಮಹಾಭಾಗ್ಯಶಾಲಿಯೇ, ಮಹಾಭಾಗ್ಯಶಾಲಿಗಳಾದ ಆ ಸತ್ಪುರುಷರ ಸನ್ನಿಧಿಯಲ್ಲಿ ನನ್ನ ಕಥಾಪ್ರಸಂಗಗಳು ನಡೆಯುತ್ತಲೇ ಇರುತ್ತವೆ. ಅಂತಹ ನನ್ನ ಲೀಲಾಪ್ರಸಂಗಗಳು ಮನುಷ್ಯರಿಗೆ ಹಿತವನ್ನು ಉಂಟು ಮಾಡುತ್ತವೆ. ಸತ್ಪುರುಷರ ಸಹವಾಸ ಮಾಡುವವರ ಸಮಸ್ತ ಪಾಪಗಳು ಪರಿಹಾರವಾಗುತ್ತವೆ. ತಾಯೇ ಶೃಣ್ವಂತಿ ಗಾಯಂತಿ ಶನುಮೋದಂತಿ ಚಾದೃತಾಃ
ಮತ್ಪರ ಶ್ರದ್ಧಧಾನಾಶ್ಚ ಭಕ್ತಿಂ ವಿಂದಂತಿ ತೇ ಮಯಿ. ಯಾರು ಆದರಪೂರ್ವಕವಾಗಿ ಶ್ರದ್ಧೆಯಿಂದ ನನ್ನ ಲೀಲಾಪ್ರಸಂಗಗಳನ್ನು ಕೇಳುವರೋ, ಗಾನ ಮಾಡುವರೋ, ಇಂತಹ ಲೀಲಾಪ್ರಸಂಗಗಳನ್ನು ನಡೆಸಲು ಪ್ರೋತ್ಸಾಹಿಸುವರೋ ಅಂತಹವರು ನನ್ನನ್ನೇ ಸಂಪೂರ್ಣವಾಗಿ ಆಶ್ರಯಿಸಿ ನನ್ನಲ್ಲಿ ಪರಮ ಭಕ್ತಿಯುಳ್ಳವರಾಗುತ್ತಾರೆ. ಭಕ್ತಿಂ ಲಬ್ಧವತಃ ಸಾಧೋ ಕಿಮನ್ಯದವಶಿಷ್ಯತೆ ಮಯ್ಯನಂತ ಗುಣೋ ಬ್ರಹ್ಮಣ್ಯಾನಂದಾನುಭವಾತ್ಮನಿ. ಅನಂತ ಗುಣ ಪರಿಪೂರ್ಣನು, ಬ್ರಹ್ಮಾನಂದ ಸ್ವರೂಪನು, ಅನುಭವಾತ್ಮಕನೂ ಆದ ನನ್ನಲ್ಲಿ ಅನನ್ಯ ಭಕ್ತಿಯನ್ನು ಹೊಂದಿರುವ ಸತ್ಪುರುಷನಿಗೆ ಬೇಕಾದ ವಸ್ತುವು ಬೇರೆ ಯಾವುದು ತಾನೇ ಇರುತ್ತದೆ? ನನ್ನ ಭಕ್ತನಿಗೆ ನನ್ನನ್ನು ಬಿಟ್ಟು ಬೇರೆ ಯಾವುದು ಬೇಕಾಗುವುದಿಲ್ಲ. ಯಥೋಪಶ್ರಯಮಾಣಸ್ಯ ಭಗವಂತಂ ವಿಭಾವಸುಂ ಶೀತಂ ಭಯಂ ತಮೋಪ್ಯೇತಿ ಸಾಧೂನ್ ಸಂಸೇವತಸ್ತಥಾ. ಅಗ್ನಿಯನ್ನು ಆಶ್ರಯಿಸಿರತಕ್ಕವರಿಗೆ ಶೀತವು, ಸರ್ಪಾದಿಗಳಿಂದ ಭಯವು, ಕತ್ತಲೆಯು ನಿವಾರಣೆಯಾಗುವಂತೆ ಸತ್ಪುರುಷರನ್ನು ಸೇವಿಸುವವರಿಗೆ ಶೀತರೂಪವಾದ ಕರ್ಮ ಜಾಡ್ಯವು, ಭಯರೂಪವಾದ ಸಂಸಾರವು, ತಮಸ್ಸಿನ ರೂಪವಾದ ಅಜ್ಞಾನವು ಹೋಗಿಬಿಡುತ್ತವೆ. ನಿಮಜ್ಜೋನ್ಮಜ್ಜತಾಂ ಘೋರೆ ಭವಾಬ್ಧೌ ಪರಮಾಯನಂ ಸಂತೋ ಬ್ರಹ್ಮ ವಿದಶಾಂತ ನೌರ್ಧೃಢೇ ವಾಪ್ಸು ಮಜ್ಜತಾಂ. ನೀರಿನಲ್ಲಿ ಮುಳುಗಿ ಹೋಗುತ್ತಿರುವವರಿಗೆ ಗಟ್ಟಿಯಾದ ನೌಕೆಯು ಪರಮ ತಾರಕವಾಗುವಂತೆ, ಘೋರವಾದ ಸಂಸಾರ ಸಾಗರದಲ್ಲಿ ಮುಳುಗೇಳುತ್ತಿರುವವರಿಗೆ ಬ್ರಹ್ಮವಿದರಾದ ಶಾಂತಾತ್ಮನಾದ ಸತ್ಪುರುಷರು ಪರಮಾಶ್ರಯರಾಗುತ್ತಾರೆ. ಅನ್ನಂ ಹಿ ಪ್ರಾಣಿನಾಂ ಪ್ರಾಣ ಆರ್ತಾನಾಂ ಶರಣಂ ತ್ವಹಂ ಧರ್ಮೋ ವಿತ್ತಂ ನೃಣಾಂ ಪ್ರೇತ್ಯ ಸಂತೋರ್ವಾಗ್ಭಿಭ್ಯ ತೋರಣಂ. ಯಾವ ರೀತಿಯಲ್ಲಿ ಅನ್ನದಿಂದ ಪ್ರಾಣಿಗಳ ಪ್ರಾಣದ ರಕ್ಷಣೆಯಾಗುತ್ತದೆಯೋ ಹಾಗೆಯೇ ನಾನು ಆರ್ತರಾದವರಿಗೆ ಶರಣ್ಯನಾಗಿರುತ್ತೇನೆ. ಪರಲೋಕಗಾಮಿಗಳಾದ ಮನುಷ್ಯರಿಗೆ ಧರ್ಮವೇ ಹೀಗೆ ಧನಪ್ರಾಯವಾಗಿರುವುದೋ ಅಂತೆಯೇ ಸಂಸಾರದಿಂದ ಭಯಗೊಂಡಿರುವವರಿಗೆ ಸತ್ಪುರುಷರೇ ಪರಮಾಶ್ರಯರಾಗುತ್ತಾರೆ. ಸಂತೋ ದಿಶಂತಿ ಚಕ್ಷುಂಷಿ ಬಹಿರರ್ಕ ಸಮುತ್ಥಿತಃ ದೇವತಾ ಬಾಂಧವಾ ಸಂತಹ ಸಂತ ಆತ್ಮಾಹಮೇವಚ. ನನ್ನ ಪ್ರಿಯ ಭಕ್ತರಾದ ಸತ್ಪುರುಷರಾದರೂ ಮನುಷ್ಯರಿಗೆ ಜ್ಞಾನ ದೃಷ್ಟಿಯನ್ನು ಕೊಡುತ್ತಾರೆ. ಸೂರ್ಯನಾದರೂ ಬಹಿರ್ದೃಷ್ಟಿಯನ್ನು ಕೊಡುತ್ತಾನೆ, ಅದೂ ಕೂಡ ತಾನು ಉದಯಿಸಿದಾಗ ಕೊಡುತ್ತಾನೆ. ಸಂತರು ಕೊಡುವ ಅಂತರ್ದೃಷ್ಟಿಯಿಂದ ಸಾಧಕರು ಯಾವಾಗ ಬೇಕಾದರೂ ಕೋಟಿ ಸೂರ್ಯ ಪ್ರಭನಾದ ಪರಮಾತ್ಮನನ್ನು ಕಂಡುಕೊಳ್ಳಬಹುದು. ಆದುದರಿಂದ ಸತ್ಪುರುಷರು ಅನುಗ್ರಹಿಸುವ ಸಾಕ್ಷಾತ್ ದೇವತೆಗಳೇ ಆಗಿದ್ದಾರೆ, ಹಿತೈಷಿಗಳಾದ ಬಂಧುಗಳಾಗಿದ್ದಾರೆ. ಅವರು ನನಗೆ ಪ್ರಿಯವಾದ ಆತ್ಮಸ್ವರೂಪರೇ ಆಗಿದ್ದಾರೆ. ಹೆಚ್ಚೇನು ಹೇಳಲಿ ಉದ್ಧವ, ನಾನೇ ಸತ್ಪುರುಷರ ಸ್ವರೂಪದಲ್ಲಿದ್ದೇನೆ. ಉದ್ಧವ, ಹಿಂದಿನ ಕಥಾಪ್ರಸಂಗವನ್ನು ಮುಗಿಸುತ್ತೇನೆ. ಆತ್ಮಸಾಕ್ಷಾತ್ಕಾರವಾಗುತ್ತಲೇ ಇಲಾನಂದನನಾದ ಪುರೂರವಸನು ಊರ್ವಶಿಯ ಲೋಕದಲ್ಲಿ ಊರ್ವಶಿಯೊಡನೆ ಇರಬೇಕೆನ್ನುವ ಆಸೆಯನ್ನು ಬಿಟ್ಟನು. ಅವನ ಆಸಕ್ತಿಗಳೆಲ್ಲವೂ ಒಂದೊಂದಾಗಿ ಕಳಚಿ ಬಿದ್ದು ಹೋದವು. ಅನಂತರ ಅವನು ಆತ್ಮಾರಾಮನಾಗಿ ಸ್ವೇಚ್ಛೆಯಿಂದ ಭೂಮಂಡಲದಲ್ಲಿ ಸಂಚರಿಸತೊಡಗಿದನು ಎಂದು ಶ್ರೀ ಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 26ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.